ಅಜ್ಜಿನ ನೋಡೋದಕ್ಕೆ ನಾನು ಎಷ್ಟು ಆಸೆಯಿಂದ ಬಂದಿದ್ದೀನಿ. ನೀವ್ ಯಾಕೆ ಇಷ್ಟು ಕಾಯಿಸ್ತಿದ್ದೀರಾ? ನನ್ನ ಅಜ್ಜಿ ನಾನ್ ನೋಡೋದಕ್ಕೆ ಇಷ್ಟು ಕಾಯ್ಬೇಕಾ ನಾನು? ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ ಅಮ್ಮವ್ರೆ. ನೀವು ಅಮ್ಮವ್ರನ್ನ ನೋಡಬೇಕು ಅಂತ ಎಷ್ಟು ಆಸೆ ಕಾತುರದಿಂದ ಕಾಯ್ತಾ ಇದ್ರು, ಅದ್ರ ಹತ್ತರಷ್ಟು ಅವರು ಆಸೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಕೆಲವು ಸಮಯ ಸಂದರ್ಭ ಬಂದಾಗ ಅಮ್ಮವರು ಒಬ್ಬರೇ ರೂಮಲ್ಲಿ ಇರ್ತಾರೆ. ಮನಸ್ಸು ತಿಳಿ ಆದ್ಮೇಲೆ ಅವರೇ ನೋಡೋಕೆ ಹೇಳಿ ಕಳಿಸ್ತಾರೆ. ಅವ್ರ ಅನುಮತಿ ಇಲ್ಲದೆ ನಾವು ಯಾರೋ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ಅಮ್ಮವರು ಭೇಟಿ ಮಾಡ್ತಾರಂತೆ, ಬರೋಕ್ ಹೇಳಿದ್ರು. ಹಾಗಾದ್ರೆ ಮೊದಲು ಅಜ್ಜಿನ ನಾನೇ ನೋಡ್ತೀನಿ. ಬೇಡ ಕಂದ, ಆತರ ಪಡಬೇಡ. ಅಪ್ಪ ನನ್ನ ಈ ರೀತಿ ಕಂದ ಅಂತ ಕರಿತಿದ್ರೆ ನಾನು ನಿಜವಾಗ್ಲೂ ಕರ್ಗ್ ಹೋಗ್ಬಿಡ್ತೀನಿ. ಆದ್ರೂ ಅಪ್ಪ ನನ್ನ ಈ ರೀತಿ ಮಾತಾಡ್ಸ್ತಿರೋದು ಸಾಲಿಗ್ರಾಮಕ್ಕೆ ಬಂದಿರೋದ್ರಿಂದ ಅಷ್ಟೆ. ಏನೇ ಆಗ್ಲಿ ಸುಬ್ಬು ಬರ್ತ್ಡೇ ದಿನ ಅಪ್ಪ ನನಗೆ ಇಷ್ಟ ಹತ್ರ ಆಗಿ ಮಾತಾಡ್ಸಿದ್ರು. ಇವತ್ತು ಅಜ್ಜಿಯಿಂದಾಗಿ ಮತ್ತೆ ಅಂತ ಅದೃಷ್ಟ ನನ್ನ ಪಾಲಿಗೆ ಸಿಕ್ಕಿದೆ. ಎಷ್ಟೋ ವರ್ಷಗಳ ನಂತರ ನಿಮ್ಮ ಅಜ್ಜಿನ ಮೊದಲನೇ ಸಲ ನೋಡ್ತಾ ಇದೀಯಾ. ನಿನಗೆ ಆವೇಶ ಇರಬಾರ್ದು, ಸಂತೋಷ ಇರಬೇಕು. ಅವಸರ ಪಡಬೇಡ. ನಾನೇನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತದೆ. ಇನ್ನು ಲಲಿತಾ ದೇವಿ ಏನು ಹೇಳ್ತಾಳೋ, ಶ್ರಾವಣಿಗೆ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಗೊತ್ತಾಗಬಹುದಾ? ಈ ಮನೆ ಬೇರೆ ಭೂತ್ ಬಂಗ್ಲೆ ಥರ ನನ್ನನ್ನು ಕಾಡ್ತಾ ಇದೆ. ಎಲ್ಲಿ ಹೋದ್ರೂ ಭಯ ಆಗ್ತಿದೆ. ಛೇ, ಇಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ನಾ? ಆವತ್ತೇ ಸುಬ್ಬುನು ಮುಗಿಸಿದ್ದಿದ್ರೆ ಇವತ್ತಿಲ್ಲಿಗೆ ಬರಬೇಕಾಗಿರೋ ಕರ್ಮನೇ ಬರ್ತಿರ್ಲಿಲ್ಲ. ಹಾಗೆಲ್ಲ ಅತ್ತೆಯವ್ರನ್ನ ಸುಮ್ಮನೆ ನೋಡೋಕ್ಕಾಗಲ್ಲ. ಅವರು ಮೊದಲು ಯಾರನ್ನ ನೋಡಬೇಕು ಅಂತ ಇಷ್ಟಪಡ್ತಾರೋ ಅವರೇ ಹೋಗ್ಬೇಕು. ನನಗೆ ಅಪ್ಪ ಅಮ್ಮ ಎಲ್ಲ ಅವರೇ. ಬುದ್ಧಿ ಹೇಳೋ ಗುರುವಿನ ಹಾಗೆ, ತಪ್ಪು ಮಾಡಿದ್ರೆ ತಿದ್ದೋ ಗೆಳೆಯನ ಹಾಗೆ, ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ನನ್ನನ್ನ ಹಂಗೆ ಬಚ್ಚಿಟ್ಕೊಂಡು ನೋಡ್ಕೊತಾ ಇದ್ದಾರೆ. ಅವನ ವ್ಯಕ್ತಿತ್ವದ ಬಗ್ಗೆ ನನಗೆ ಗೊತ್ತು. ಆದ್ರೆ ಏನಜ್ಜಿ, ಅಪ್ಪ ಇಷ್ಟ ದಿನ ನನ್ನ ಸಾಲಿಗ್ರಾಮದ ಬಗ್ಗೆ ಯಾಕೇನು ಹೇಳಿಲ್ಲ? ಅಮ್ಮನ ಬಗ್ಗೆ ಯಾಕೆ? ಊಟ ಮಾಡೋಣಂತೆ, ನಡಿ. ಅಲ್ಲ ಅಜ್ಜಿ, ಹೊತ್ತಾಯ್ತು, ನಡಿ. ಇನ್ನಲ್ಲ, ನಡಿ. ಎಲ್ಲ ಚೆನ್ನಾಗೇ ಇತ್ತು. ನೀನು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದಪ್ಪ, ಹಿಂಗಾಗಿದೆಯಲ್ಲ. ಇಂಥ ಪರಿಸ್ಥಿತಿಲಿ ನಾನು ಹೆಂಗೆ ಬರೋಕ್ಕಾಗುತ್ತೆ? ನೀವೇ ನನ್ನ ಪರವಾಗಿ ದೇವ್ರ ಹತ್ರ ಕೇಳ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ವಿಶಾಲು, ನೀನು ಏನು ಯೋಚನೆ ಮಾಡಬೇಡ ಕಣೆ. ನಾನು ಸಾಲಿಗ್ರಾಮಕ್ಕೆ ಎಷ್ಟೋ ವರ್ಷ ಆದಮೇಲೆ ಬಂದಿದ್ದೀನಿ. ಇಲ್ಲಿನ ವಾತಾವರಣ ಹೇಗಿರುತ್ತೋ ಏನಂತ ಯೋಚನೆ ಆಗಿತ್ತು ಕಣೆ. ಈ ಊರಿನ ಜನ ಯಾರೂ ಬದಲಾಗಿಲ್ಲ ಕಣೆ. ಅಪ್ಪಟ ಚಿನ್ನ ಇದ್ದಾಗೆ ಈ ಊರಿನ ಜನ. ಮುಂದೆ ಯಾವಾಗಾದರೂ ಇಲ್ಲಿಗೆ ಬರೋಣ. ಆಯಿತು, ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಸಾಲಿಗ್ರಾಮಕ್ಕೆ ಹೋಗೋಣ. ಅಯ್ಯೋ ದಡ್ಡಿ, ನಿಜವಾದ ಅರ್ಥದಲ್ಲಿ ನಮಗೆ ಮನೆ ದೇವ್ರಂದ್ರೆ ಈ ದೊಡ್ಡ ಮನೆ ಕಣೆ.
ಈ ಊರು ನಮಗೆ ಪುಣ್ಯಕ್ಷೇತ್ರ ಇದ್ದಾಗೆ. ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ರು ಇಷ್ಟು ಖುಷಿಯಾಗಿ ಇರ್ತಿರ್ಲಿಲ್ವೋ ಏನೋ. ಸಾಲಿಗ್ರಾಮಕ್ಕೆ ಬಂದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಒಳ್ಳೇದಾಯ್ತು ಬಿಡಿ, ಎಲ್ಲ ಚೆನ್ನಾಗಾದ್ರೆ ಸರಿ. ಲಲಿತಾದೇವಿ ಅಮ್ಮರು ಅಂತ ಹೇಳ್ತಿದ್ರಲ್ಲ, ಅವ್ರನ್ನ ನೋಡಿದ್ರಾ, ಮಾತಾಡ್ಸಿದ್ರಾ, ಹೇಗಿದ್ದಾರೆ ಅವರು? ಇಲ್ಲಮ್ಮ, ಅವ್ರು ನೀನು ನೋಡಿಲ್ಲ ನಾವು. ಲೈ, ಅಮ್ಮರ ದರ್ಶನ ಆಗೋದು ಅಂದರೆ ಆ ದೇವ್ರ ದರ್ಶನ ಆದ ಹಾಗೆ. ಆ ತಾಯಿ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಕಣೆ. ಎಷ್ಟೋ ವರ್ಷಗಳ ಹಿಂದೆ ಆ ತಾಯಿ ಸೇವೆ ಮಾಡಿದ ಪುಣ್ಯ ನಂದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರು ನಮ್ಮನ್ನ ಭೇಟಿ ಮಾಡಿದ್ರು ಮಾಡ್ಬೋದು. ಎಲ್ಲರೂ ಅವ್ರ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ. ಅವ್ರು ನಿಜವಾಗ್ಲೂ ಇವ್ರಿಗೆಲ್ಲ ದೇವತೆನಾ? ಇವರೆಲ್ಲ ಅವ್ರ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ಕಾರಣ ಏನು? ಅಷ್ಟಾದರೂ ಇಷ್ಟು ವರ್ಷ ದೂರ ಇರೋದಕ್ಕೆ ಕಾರಣ ಏನು? ಸರಿ, ಹಾಗಾದ್ರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ರಿ. ಅಮ್ಮವ್ರನ್ನ ನಾನು ಕೇಳಿದೆ ಅಂತ ಹೇಳಿ. ಆಯ್ತಾಯ್ತು, ಅದೆಲ್ಲ ನಾವು ಹೇಳ್ತೀವಿ. ನೀನು ಅಷ್ಟೇ ಊಟ ತಿಂಡಿ ಚೆನ್ನಾಗಿ ಮಾಡು, ಮರೀದೆ ಟ್ಯಾಬ್ಲೆಟ್ ತಗೋ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಆಯ್ತಾ? ಹ್ಞೂ ಕಣಪ್ಪ, ಗಾಯ ಎಲ್ಲ ಒಣಗ್ತಾ ಇದೆ. ಇನ್ನೊಂದೆರಡು ದಿನ ಈ ಪಟ್ಟಿ ಎಲ್ಲ ಬಿಚ್ತೀನಿ. ಇದು ಹಿಂಗೆ ಇದ್ರೆ ನಾನು ಹುಷಾರಾಗಿದ್ದೀನಿ ಅಂತ ನನ್ಗೆ ಅನ್ಸೋದೇ ಇಲ್ಲ. ಸರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೋಗಪ್ಪ, ಹೋಗು. ನೀನೇನು ಯೋಚನೆ ಮಾಡಬೇಡ ಕಣೆ, ಆರಾಮಾಗಿರು. ಅಮ್ಮವ್ರನ್ನ ಭೇಟಿ ಮಾಡ್ತೀನಿ, ಏನಾಯ್ತು ಅಂತ ನಿನ್ಗೆ ಹೇಳ್ತೀನಿ. ಇಡ್ಲಾ? ಸರಿ ರೀ.